ದೇವಸ್ಥಾನದಲ್ಲಿ ಗಂಟೆ ಯಾಕೆ ಹೊಡಿತಾರೆ? ಅದು ಬರೀ ಸಂಸ್ಕೃತಿ ಮಾತ್ರನಾ? ಇಲ್ಲ ಅದರಿಂದ ಕೂಡ ಏನಾದ್ರು ಸೈನ್ಸ್ ಇದೆಯಾ? ಬನ್ನಿ ಈ ವಿಡಿಯೋದಲ್ಲಿ ನಾವು ಇದನ್ನ ತಿಳ್ಕೋಣ. ದೇವಸ್ಥಾನದಲ್ಲಿ ನಾವು ಯಾಕೆ ಗಂಟೆ ಹೊಡಿತೀವಿ ಅಂತ. ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ರೀಸನ್ ಇದೆ. ಅದೇನು ಅಂತ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಹೋಗೋಣ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಈ ಕೆಲಸನ ಮಾಡೇ ಮಾಡ್ತೀವಿ. ಅದು ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋದು. ಆದರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡೋಕೆ ಮುಂಚೆ ಈ ಗಂಟೆನ ಯಾಕೆ ಹೊಡಿತೀವಿ ಅಂತ ಯಾರಿಗಾದ್ರೂ ಗೊತ್ತಾ? ಮತ್ತೆ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ ನಾವು ಯಾಕೆ ಗಂಟೆ ಹೊಡಿತೀವಿ ಅಂತ? ಮತ್ತೆ ಯಾಕೆ ನಾವು ದೇವ್ರ ಹತ್ರ ಬೇಡ್ಕೊಳಕ್ಕೂ ಮುಂಚೆನೇ ಗಂಟೆ ಹೊಡಿತೀವಿ ಅಂತ? ಇದು ಟ್ರೆಡಿಷನ್ ಮಾತ್ರ ಅಲ್ಲ, ಇದರಿಂದೇ ಒಂದು ದೊಡ್ಡ ಸೈನ್ಸ್ ಇದೆ. ನಮ್ಮ ಹಿರಿಯರು ಏನೇ ಮಾಡಿದ್ರು ಕೂಡ ಅದರಿಂದ ಒಂದು ಅರ್ಥ ಇರುತ್ತೆ. ಆದರೆ ನಾವು ಅದನ್ನ ತಿಳ್ಕೊಂಡಿರಲ್ಲ, ಹಾಗೆ ಮಾಡ್ತಿರ್ತೀವಿ. ಪ್ರಾಚೀನ ಕಾಲದಲ್ಲಿ ಏನು ದೇವಸ್ಥಾನಗಳು ನಿರ್ಮಾಣ ಆಗಿದ್ದಾವೆ ಅದು ಬರೀ ಪ್ರಾರ್ಥನೆಗೆ ಮಾತ್ರ ನಿರ್ಮಿಸಲ್ಪಟ್ಟಿಲ್ಲ. ಹಿಂದೆ ಏನು ಮಾಡಿದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಇದೆ. ಪ್ರತಿದಿನ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನಾವು ದೇವಸ್ಥಾನದಲ್ಲಿ ಇದ್ದಾಗೆಲ್ಲ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಇದ್ದೇ ಇರುತ್ತೆ. ಮತ್ತು ದೇವಸ್ಥಾನ ಸ್ಟ್ರಕ್ಚರ್ ಆಗಲಿ, ಇಲ್ಲ ದೇವಸ್ಥಾನದ ಮೆಟೀರಿಯಲ್ಸ್ ಏನಿದೆ, ಜಿಯೋಮೆಟ್ರಿ ಅದೇನಿದೆ, ಯಾವ ವಸ್ತುಗಳಿಂದ ಕಟ್ಟಿರ್ತಾರೆ, ಮತ್ತು ಅಲ್ಲಿ ಯಾವ ವಸ್ತು ಇದ್ದಾವೆ, ಗಂಟೆನೂ ಕೂಡ ಸೇರಿ ಇದೆಲ್ಲ ಕೂಡ ನಮ್ಮ ಮೈಂಡಿಗೆ ಒಂದು ಪಾಸಿಟಿವ್ ವೈಬ್ಸ್ನ ತಂದುಕೊಡುತ್ತೆ. ದೇವಸ್ಥಾನಕ್ಕೆ ಒಳಗೆ ಪ್ರವೇಶ ಮಾಡೋಕ್ಕೂ ಮುಂಚೆನೇ ನಾವು ಈ ಗಂಟೆನ ಹೊಡಿತೀವಿ. ಮುಂಚೆಯಿಂದ ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ದೇವಸ್ಥಾನದಲ್ಲಿ ಗಂಟೆ ಹೊಡೆದ್ರೆ ನಮ್ಮ ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ. ಅದು ನಮ್ಮ ನೆಗೆಟಿವ್ ಥಾಟ್ಸ್ನ ದೂರ ಮಾಡುತ್ತೆ ಮತ್ತು ನಮ್ಮ ಮೈಂಡ್ನ ಒಂದೇ ಕಡೆ ಫೋಕಸ್ ಆಗಿರುತ್ತೆ. ನಾವು ಯಾವಾಗ ದೇವಸ್ಥಾನದಲ್ಲಿ ಆ ಗಂಟೆನ ಹೊಡಿತೀವಿ ಆಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ಸೌಂಡ್ ಏನಿದೆ ಅದು ನಮ್ಮ ಬ್ರೈನಲ್ಲಿ ಒಂದು ಪವರ್ಫುಲ್ ಎಫೆಕ್ಟ್ನ ತಂದುಕೊಡುತ್ತೆ. ನಾವು ದೇವಸ್ಥಾನದಲ್ಲಿ ಏನು ಗಂಟೆ ಹೊಡಿತೀವಿ ಅದು ಒಂದು ಶಬ್ದ ಮಾತ್ರ ಆಗಿರಲ್ಲ, ಒಂದು ನಾಯ್ಸ್ ಅಲ್ವೇ ಅಲ್ಲ ಅದು. ದೇವಸ್ಥಾನದಲ್ಲಿ ಅದನ್ನು ಕಂಪ್ಲೀಟಾಗಿ ಮೆಟಲ್ ಅಲಾಯ್ನ ಬಳಸಿ ಮಾಡಿರ್ತಾರೆ. ಮತ್ತು ಈ ಮೆಟಲ್ನಲ್ಲಿ ಕಾಪರ್, ಜಿಂಕ್, ನಿಕೆಲ್, ಕ್ರೋಮಿಯಂ, ಸಿಲ್ವರ್ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾವಾಗ ನಾವು ಗಂಟೆ ಹೊಡೆದಾಗ ಒಂದು ಸೌಂಡ್ ಬರುತ್ತೆ ಅದರಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ರೆಸೊನೆನ್ಸ್ನ ಕೊಡುತ್ತೆ. ನಾವು ಗಂಟೆ ಹೊಡೆದ್ಮೇಲೂ ಕೂಡ ಅದು ಲಾಂಗ್ ಲಾಸ್ಟಿಂಗ್ ಸೌಂಡ್ ವೈಬ್ರೇಷನ್ ಬರ್ತಾನೆ ಇರುತ್ತೆ. ಅಂದರೆ ನಾವು ಗಂಟೆ ಹೊಡೆದಾದ್ಮೇಲೂ ಕೂಡ ಒಂದು 3-4 ಸೆಕೆಂಡ್ ಆದ್ರೂ ಕೂಡ ಅದರಲ್ಲಿ ಒಂದು ದೀರ್ಘಕಾಲವಾಗಿ ಒಂದು ಸೌಂಡು ಬರ್ತಾನೆ ಇರುತ್ತೆ. ಆ ಸೌಂಡು ಸುಮಾರು 7 ಸೆಕೆಂಡ್ ತನಕ ರೆಸೊನೆನ್ಸ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಇನ್ನು ಸೈನ್ಸ್ ಪ್ರಕಾರ ಇದು ನೋಡೋದಾದರೆ ನಾರ್ಮಲ್ ಆಗಿ ಹ್ಯೂಮನ್ಸಲ್ಲಿ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಅಂತ 2 ಡಿವಿಷನ್ ಇದೆ. ಮತ್ತು ಈ ಬೆಲ್ನ ನಾವು ಯಾವಾಗ ಹೊಡೆದಾಗೆಲ್ಲ ಕೂಡ ಈ ಎರಡೂ ಬ್ರೈನು ಕೂಡ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ 2 ಡಿವಿಷನ್ನು ಕೂಡ ಸೈಮಲ್ಟೇನಿಯಸ್ಲಿ ಆಗಿ ಆ್ಯಕ್ಟಿವೇಟ್ ಆಗುತ್ತೆ. ಆಗ ನಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಹೆಲ್ಪ್ ಮಾಡುತ್ತೆ. ನಾವು ಯಾವಾಗ ಗಂಟೆ ಹೊಡೆದ ತಕ್ಷಣ ನಮ್ಮ ಮೈಂಡು ಅಲರ್ಟ್ ಸ್ಟೇಟ್ಗೆ ಬರುತ್ತೆ. ಈ ವೈಬ್ರೇಷನ್ನು ಬ್ರೈನ್ನಲ್ಲಿ ಇರೋಂಥ ನ್ಯೂರಾನ್ಸ್ನ ಏನಿರುತ್ತೆ ಅದನ್ನು ಆ್ಯಕ್ಟಿವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇದರಿಂದ ನಮ್ಮ ಮೈಂಡು ತುಂಬಾ ಕಾಮ್ ಆಗಿರುತ್ತೆ ಮತ್ತು ಫೋಕಸ್ಸು ಜಾಸ್ತಿ ಆಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಈ ಸೌಂಡು ಆ್ಯಕ್ಚುಲಿ ನಮಗೆ ಮೆಡಿಟೇಷನ್ ಟ್ರಿಗರ್ ಥರ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಗಂಟೆ ಹೊಡೆದಾಗೆಲ್ಲ ಒಂದು ವೈಬ್ರೇಷನ್ ಬರುತ್ತೆ ಅದು ನಮಗೆ ಬೇರೆ ಥಾಟ್ಸ್ ಏನೇನಿರುತ್ತೆ, ಬೇರೆ ನಾವು ಏನೇ ಯೋಚನೆ ಮಾಡ್ತಿದ್ರು ಕೂಡ ಅದನ್ನು ನಮ್ಮ ಮೈಂಡಿಂದ ತೆಗೆದುಹಾಕಿ ನಮ್ಮ ತಲೆನ ಒಂದು ಕಡೆ ಸಿಂಗಲ್ ಪಾಯಿಂಟ್ ಫೋಕಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಒಂದೇ ಕಡೆ ನಾವು ಯೋಚನೆ ಮಾಡೋ ರೀತಿ ಇದು ಮಾಡುತ್ತೆ. ಇದೇ ಕಾರಣಕ್ಕೆ ದೇವಸ್ಥಾನದಲ್ಲಿ ಗಂಟೆ ಹೊಡೆದಾಗಲೂ ಕೂಡ ಗಂಟೆ ಹೊಡೆದ ನಂತರ ಜನರು ಪ್ರೇಯರ್ ಮಾಡುವಾಗ ಅಥವಾ ದೇವ್ರ ಹತ್ರ ಏನಾದ್ರು ಬೇಡ್ಕೊಳ್ಳುವಾಗ ಜಾಸ್ತಿ ಕಾನ್ಸಂಟ್ರೇಷನ್ನ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಈ ಬೆಲ್ಲು, ಈ ಗಂಟೆ ಏನಿದೆ ಇದನ್ನು ನಾವು ಹೊಡಿತಿರೋದ್ರಿಂದಲೇ ನಮಗೆ ಕಾನ್ಸಂಟ್ರೇಷನ್ನು ಬರ್ತಿರುತ್ತೆ. ಇಲ್ಲ ಅಂದರೆ ನಾವು ಬೇರೆ ಕಡೆ ಯೋಚನೆ ಮಾಡುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಯಾವಾಗ ಈ ಗಂಟೆ ಹೊಡಿತಾ ಇರುತ್ತೋ ಆವಾಗ ನಮ್ಮ ಮೈಂಡಲ್ಲಿ ಆಟೋಮೆಟಿಕ್ಕಾಗಿ ಆ ವೈಬ್ರೇಷನ್ನು ನಮಗೆ ಕಾನ್ಸಂಟ್ರೇಷನ್ನ ತಂದುಕೊಡುತ್ತೆ. ಇನ್ನು ಕೆಲವು ರಿಸರ್ಚ್ ಪ್ರಕಾರ ಹೇಳೋದಾದರೆ ಈ ಶಬ್ದ ಏನಿರುತ್ತೆ, ಗಂಟೆ ಹೊಡೆದಾಗ ಶಬ್ದ ಬರುತ್ತಲ್ಲ, ಇದು ಸುಮಾರು 528 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುತ್ತೆ ಅಂತ ಹೇಳ್ತಾರೆ. ಅಥವಾ ಅದರ ನಿಯರ್ ರೇಂಜ್ ಏನಿದೆ, ಹತ್ತಿರದಲ್ಲಿ ಏನು ಸಮೀಪವಾಗಿರೋದು ಏನಿದೆ ಆ ರೇಂಜಲ್ಲಿ ಇರುತ್ತೆ. ಮತ್ತು ಈ ಫ್ರೀಕ್ವೆನ್ಸಿನ ಹೀಲಿಂಗ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಹೀಲಿಂಗ್ ಫ್ರೀಕ್ವೆನ್ಸಿ ಅಂದರೆ ಏನಂದರೆ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಏನಿರುತ್ತೆ ಸಕಾರಾತ್ಮಕ ಪರಿಣಾಮ ಅಂದರೆ ಒಂದು ಪಾಸಿಟಿವ್ ವೈಬ್ಸ್ನ ಇದು ತಂದುಕೊಡುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೆಲವು ರಿಸರ್ಚರ್ಸ್ ಹೇಳಿರೋ ಪ್ರಕಾರ 528 ಹರ್ಟ್ಸ್ ಏನಿದು ಕ್ರಿಯೇಟ್ ಆಗುತ್ತೆ ನಾವು ಗಂಟೆ ಹೊಡೆದಾಗ ಅದು ನಮ್ಮ ಬಾಡಿನ ತುಂಬ ಕಾಮಾಗಿಡುತ್ತೆ ಮತ್ತು ಏನೇ ಸ್ಟ್ರೆಸ್ ಇದ್ರೂ ಕೂಡ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿನೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಫ್ರೀಕ್ವೆನ್ಸಿಯಿಂದ ನಮ್ಮ ಬಾಡಿ ಸೆಲ್ಸ್ ಏನಿದೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ನ ಕೊಡ್ಬೋದು ಅಂತ ಕೂಡ ಕೆಲವು ರಿಸರ್ಚರ್ಸ್ ಹೇಳಿದೆ.
ಇನ್ನು ನಮ್ಮ ಪೂರ್ವಜರ ಪ್ರಕಾರ ನಾವು ಯಾವಾಗ ದೇವಸ್ಥಾನದಲ್ಲಿ ಈ ಸೌಂಡ್ ಬರುತ್ತೆ ಆಗ ನಮ್ಮ ಸುತ್ತಮುತ್ತ ಇರುವಂಥ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ ಅಂತ ಒಂದು ನಂಬಿಕೆನೂ ಇದೆ. ಮತ್ತು ಸೌಂಡ್ ವೈಬ್ರೇಷನ್ ಏನು ಬರುತ್ತೆ ಇದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ನಲ್ಲಿ ಲೋ ಎನರ್ಜಿ ಫ್ರೀಕ್ವೆನ್ಸಿನ ಬ್ರೇಕ್ ಮಾಡುತ್ತೆ. ಮತ್ತು ಯಾವಾಗ ಗಂಟೆ ಹೊಡೆದಾಗ ದೇವಸ್ಥಾನದಲ್ಲಿ ಅಟ್ಮಾಸ್ಫಿಯರು ಸಡನ್ನಾಗಿ ಒಂದು ಎನರ್ಜೆಟಿಕ್ ಮತ್ತು ಪ್ಯೂರ್ ಡಿವೈನ್ ಸ್ಟೇಟ್ಗೆ ಬರುತ್ತೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ನಾವು ಹೋಗೋಕ್ಕೂ ಮುಂಚೆನೇ ಕೂಡ ಗಂಟೆನ ಹೊಡಿತೀವಿ. ಒಂದು ಪ್ಯೂರಿಫಿಕೇಷನ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಸ್ಪಿರಿಚುಯಲ್ ಆಗಿ ಮತ್ತು ಏಕಾಗ್ರತೆಗಾಗಿ ಅಂತಲೇ ಹೇಳ್ಬೋದು. ಇನ್ನು ಮಾಡರ್ನ್ ಸೈಕಾಲಜಿ ಪ್ರಕಾರ ಹೇಳೋದಾದರೆ ಯಾವಾಗ ಈ ಸೌಂಡು ಸಡನ್ನಾಗಿ ಬರುತ್ತೆ ಆವಾಗ ನಮ್ಮ ಹ್ಯೂಮನ್ ಬ್ರೈನ್ ಏನಿರುತ್ತೆ ಅದು ರೀಸೆಟ್ ಆಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಸಡನ್ನಾಗಿ ಈ ಸೌಂಡ ಬರೋದ್ರಿಂದ ನಮ್ಮ ಬ್ರೈನು ಇಮಿಡಿಯೇಟಾಗಿ ಪ್ರೆಸೆಂಟ್ ಮೂಮೆಂಟ್ಗೆ ಫೋಕಸ್ ಮಾಡುತ್ತೆ. ಅಂದರೆ ನಾವು ಏನಾದರೂ ಯೋಚನೆ ಮಾಡ್ತಿರ್ತೀವಿ ದೇವಸ್ಥಾನದಲ್ಲಿ ಕೂತ್ಕೊಂಡು, ಅವಾಗ ಯಾರಾದರೂ ಗಂಟೆ ಹೊಡೆದ ತಕ್ಷಣ ಮತ್ತೆ ನಮ್ಮ ಮೈಂಡು ಅಲ್ಲೇ ಬರುತ್ತೆ, ದೇವ್ರ ಮೇಲೆ ನಮ್ಮ ಜ್ಞಾನ ಕಂಪ್ಲೀಟಾಗಿ ಬರುತ್ತೆ. ಮತ್ತು ಇದರಿಂದ ನಮ್ಮ ಮೈಂಡ್ ಡಿಸ್ಟ್ರಾಕ್ಷನ್ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ಪಿರಿಚುವಲ್ ಸಿಂಬಾಲಿಸಮ್ ಅಲ್ಲಿ ನೋಡೋದಾದರೆ, ಅಂದರೆ ಆಧ್ಯಾತ್ಮಿಕವಾಗಿ ಇದನ್ನು ನೋಡೋದಾದರೆ ಈ ಶಬ್ದ ಏನು ಬರುತ್ತೆ ಇದು ಓಂ ಅಂತ ಬರುತ್ತೆ ಅಂತ ಇದನ್ನು ಹೋಲಿಕೆ ಮಾಡ್ತಾರೆ. ಅದಕ್ಕೆ ಓಂ ಅಂದರೆ ಈ ಸೌಂಡು ಯೂನಿವರ್ಸ್ಗೆ ಕಂಪೇರ್ ಮಾಡ್ತಾರೆ ಹಿಂದೂ ಸೈಕಾಲಜಿ ಪ್ರಕಾರ. ಆ ಶಬ್ದನೂ ಕೂಡ ಇದೇ ರೀತಿಯೇ ಸೌಂಡ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ದೇವಸ್ಥಾನದ ಎಂಟ್ರೆನ್ಸ್ನಲ್ಲೇ ಸಾಮಾನ್ಯವಾಗಿ ಈ ಗಂಟೆನ ಇರುತ್ತೆ. ಯಾಕೆ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಒಳಗೆ ಹೋಗ್ತಿರ್ತಾರೆ ಅವರ ಮೈಂಡು ಫುಲ್ಲಾಗಿ ಫೋಕಸ್ ಆಗಿರಬೇಕು. ಅವತ್ತು ಏನೇ ಯೋಚನೆ ಮಾಡ್ತಿದ್ರು ಕೂಡ ಅವರು ಕಂಪ್ಲೀಟಾಗಿ ಅದನ್ನು ನಿಲ್ಲಿಸಿ ದೇವ್ರ ಮೇಲೆ ಅವರ ಆಸಕ್ತಿ ಹೋಗಬೇಕು ಅಂತ ಹೇಳಿ ದೇವಸ್ಥಾನದ ಮುಂಭಾಗದಲ್ಲೇ ಎಂಟ್ರೆನ್ಸ್ ಜಾಗದಲ್ಲೇ ಕೂಡ ಗಂಟೆನ ಇಟ್ಟಿರ್ತಾರೆ. ಯಾವಾಗ ಆ ಗಂಟೆ ಹೊಡೆದ ತಕ್ಷಣ ನಮ್ಮ ಮೈಂಡು ಸ್ಪಿರಿಚುವಲ್ ಮೋಡಿಗೆ ಶಿಫ್ಟ್ ಆಗುತ್ತೆ ಮತ್ತು ನಮ್ಮ ಫೋಕಸ್ ಎಲ್ಲ ದೇವ್ರ ಮೇಲೆ ಹೋಗುತ್ತೆ. ನಾವು ಏನೇ ಕಷ್ಟ ಇದ್ರೂ ಅಲ್ಲಿ ಹೇಳ್ಕೊತೀವಿ, ಮೈಂಡು ಡಿಸ್ಟ್ರಾಕ್ಟ್ ಆಗಲ್ಲ. ಇದರಿಂದ ಎಲ್ಲ ದೇವಸ್ಥಾನದಲ್ಲೂ ಕೂಡ ಮುಂದೆನೇ ಅಂದರೆ ಎಂಟ್ರೆನ್ಸಲ್ಲಿ ಏನಿರುತ್ತೆ ಮುಂಭಾಗದಲ್ಲಿ ಅಲ್ಲೇ ಗಂಟೆನ ಇಟ್ಟಿರ್ತಾರೆ. ಇನ್ನು ಇವತ್ತು ಇಷ್ಟೆಲ್ಲ ಅಪ್ಡೇಟೆಡ್ ಸೈನ್ಸ್ ಇದೆ, ಇದರಿಂದ ನಾವು ಗಂಟೆ ಶಬ್ದ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಅಂದರೆ ಆ್ಯನ್ಸಿಸ್ಟರ್ಸ್ ಏನಿದ್ರು ಇದನ್ನು ಆಲ್ರೆಡಿ ಅವರು ತಿಳ್ಕೊಂಡಿದ್ರು. ಮತ್ತು ದೇವಸ್ಥಾನದಲ್ಲಿರುವಂಥ ಡಿಸೈನು, ಹ್ಯೂಮನ್ ಸೈಕಾಲಜಿ, ಸೌಂಡ್ ಸೈನ್ಸು ಮತ್ತು ಎನರ್ಜಿ ಫೀಲ್ಡ್ಸ್ ಇದ್ರ ಎಲ್ಲದ್ರ ಬಗ್ಗೆನೂ ಅವರು ಹೇಗೆ ತಿಳ್ಕೊಂಡಿದ್ರು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಸಾವಿರಾರು ವರ್ಷಗಳ ಹಿಂದೆಯೇ. ಸೊ ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ದೇವಸ್ಥಾನದಲ್ಲಿ ಇದು ಒಂದು ಗಂಟೆ ಮಾತ್ರ ಅಲ್ಲ, ಇದು ರಿಲಿಜಿಯಸ್ ಆಬ್ಜೆಕ್ಟ್ ಅಲ್ಲ. ಇದರಿಂದ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ಒಂದು ಸೌಂಡ್ ವೈಬ್ರೇಷನ್ ಬರುತ್ತೆ ಮತ್ತು ಬ್ರೈನ್ ಸೈಕಾಲಜಿ ಪ್ರಕಾರ ಎಲ್ಲ ಸೇರಿಕೊಂಡು ಇದು ಒಂದು ಅಮೇಝಿಂಗ್ ಇನ್ವೆನ್ಷನ್ ಆಗಿತ್ತು ಅವಾಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನೀವೇನಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗಂಟೆ ಹೊಡಿಬೇಕಾದ್ರೆ ಇದು ಕೇವಲ ಟ್ರೆಡಿಷನ್ ಅಲ್ಲ ಅಂತ ನೆನಪಿಟ್ಕೊಂಡಿರಿ. ಮತ್ತು ನೀವು ಕೂಡ ಅಬ್ಸರ್ವ್ ಮಾಡಿ ನಿಮ್ಮ ಮೈಂಡ್ನ ಅದು ಕಾಮ್ ಮಾಡುತ್ತೆ ಮತ್ತು ಫೋಕಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪಾಸಿಟಿವ್ ಎನರ್ಜಿನ ನಿಮ್ಮ ಬಾಡಿಗೆ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು ಏನಿದ್ರು ಅದನ್ನು ಕಂಡುಹಿಡಿದಿದ್ರು. ಇದು ಒಂದು ಅದ್ಭುತ ಸೈನ್ಸ್ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.